टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ನಾಯಕರುಗಳು ಕಿತ್ತಾಡ್ಕೊಂಡಿದ್ದಾರೆ ಅಂತ, ಎಷ್ಟರ ಮಟ್ಟಿಗೆ ಅಸಮಾಧಾನ ಆಗಿದೆ ಅಂತ, ಕೊನೆಗೆ ಇವ್ರನ್ನೆಲ್ಲ ಸಮಾಧಾನ ಮಾಡಿ ಸಿದ್ದರಾಮಯ್ಯ ಪಾಠ ಹೇಳಿದ್ರಂತೆ. ಬಿಜೆಪಿಯವರು ಬಜೆಟ್ ಬಗ್ಗೆ ಬುರುಡೆ ಬಿಡ್ತಾ ಇದ್ದಾರೆ. ಅಂಕಿ ಅಂಶ ಇಟ್ಕೊಂಡು ಸತ್ಯ ಹೇಳಿ ಅಂತ CM ಹೇಳಿದರು. ಆದರೆ CLP ಸಭೆಯಲ್ಲಿ ಆಗಿದ್ದೇ ಬೇರೆ. SCP TSP ಕಾಯ್ದೆ ಮಾಡಿರುವಂಥ ರಾಜ್ಯ ನಮ್ಮದು. ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಜಾರಿ ಮಾಡಿಲ್ಲ. BJP ಅಧಿಕಾರದಲ್ಲಿರುವಂಥವರು ಕೂಡ ಜಾರಿ ಮಾಡಿಲ್ಲ. ಅಂಥದ್ದನ್ನು ನಾವು ಜಾರಿ ಮಾಡಿದ್ದೀವಿ. BJPನೇ ನಮ್ಮನ್ನು ಟೀಕಿಸುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಯಾಕೆ ಸುಮ್ಮನಿರಬೇಕು? ನೀವುಗಳು ಯಾಕೆ ಸುಮ್ಮನಿದ್ದೀರಿ? ಸ್ವಲ್ಪ ಬಜೆಟ್ ಪುಸ್ತಕ ಓದಿ, ಎಲ್ಲ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ವಾಪಸ್ ಕೊಡಿ ಅಂತ ಕೂಡ ಹೇಳಿದಾರಂತೆ. ಹಣಕಾಸಿನ ಪರಿಸ್ಥಿತಿನ ಗಮನದಲ್ಲಿಟ್ಕೊಂಡು ನಾವು ಬಜೆಟ್ ರೂಪಿಸಿದ್ದೀವಿ, ಒಳ್ಳೆಯ ಬಜೆಟ್ ಇದು. ಆದರೆ ಇಲ್ಲಿ ಸಲದ ಆರೋಪ ಮಾಡ್ತಾ ಇದ್ದಾರೆ BJPಯವರು. ನೀವೆಲ್ಲ ಯಾಕೆ ಸುಮ್ಮನಿದ್ದೀರಿ ಅನ್ನುವಂಥದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ಇದೆಲ್ಲ ಆದಮೇಲೆ ಒಂದಷ್ಟು ಶಾಸಕರುಗಳು ಮತ್ತು ಮಂತ್ರಿಗಳು ಪರಸ್ಪರ ವಾದ ವಿವಾದ ಮಾಡಿದಂಥ ಘಟನಾವಳಿಗಳು ಕೂಡ ನಡೆದಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಿರಂತರವಾಗಿ BJP ಆರೋಪ ಮಾಡ್ತಾನೇ ಇದೆ. ಮುಸ್ಲಿಂ ಲೀಗ್ ಬಜೆಟ್ ಅಂತ ಅದು ಹೇಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ನಾಯಕರು ಏನೋ ಒಬ್ಬರೋ ಇಬ್ಬರೋ ಬಿಟ್ಟರೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಅದೇ ಮುಖ್ಯಮಂತ್ರಿ ಅವರಿಗೆ ಕಾಡಿದಂಥ ಪ್ರಶ್ನೆ. ಹೀಗಾಗಿ ಅವ್ರು ಕೇಳಿದ್ರಂತೆ, ಒಂದಷ್ಟು ಬಜೆಟ್ ಪುಸ್ತಕವನ್ನು ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅವ್ರು ಏನೇನು ಪ್ರಶ್ನೆಗಳನ್ನ ಕೇಳ್ತಾರೋ ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ ಅಂತ. ಏನೇನು ನಡೆದು CLP ಸಭೆಯಲ್ಲಿ? ರಂಗನಾಥ್, ನಿನ್ನೆ ನಡೆದಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಬಹಳ ಗೊಂದಲಮಯವಾದಂತಹ ರೀತಿಯಲ್ಲಿ ಕಾಂಗ್ರೆಸ್ ಇದೆ ಅನ್ನುವಂಥದ್ದನ್ನು ಬಹಿರಂಗಪಡಿಸಿದ್ದಾವೆ. ಒಂದು, ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಶಾಸಕರು ತಮಗೆ ಏನು ಅನುದಾನ ಸಿಕ್ಕಿದೆ ಅನ್ನುವಂಥದ್ದನ್ನೇ ಹೆಚ್ಚು ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ BJP ಹಲಾಲ್ ಬಜೆಟ್ ಅನ್ನುವಂಥದ್ದು, ಪಾಕಿಸ್ತಾನ ಬಜೆಟ್ ಅನ್ನುವಂಥದ್ದು, ಈ ರೀತಿಯ ಟೀಕೆಗಳನ್ನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಸಮರ್ಥನೆಯನ್ನು ಯಾಕೆ ಮಾಡ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರನ್ನ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಕಾಡಿದೆ. ಈ ಕಾರಣಕ್ಕೋಸ್ಕರ ನಿನ್ನೆ ಶಾಸಕಾಂಗ ಸಭೆಯಲ್ಲೂ ಕೂಡ ಬಜೆಟ್ನ ವ್ಯಾಲ್ಯೂ ಏನಿದೆ ಅನ್ನುವಂಥದ್ದನ್ನ ಮನದಟ್ಟು ಮಾಡಿಕೊಡುವಂಥ ಒಂದಷ್ಟು ಪ್ರಯತ್ನಗಳನ್ನ CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. BJP ಮಾಡುವಂತಹ ಅಟ್ಯಾಕಿಗೆ ಇನ್ನು 2 ವಾರಗಳ ಕಾಲ ಎಲ್ಲರೂ ಕೂಡ ಪ್ರತಿಯಾಗಿ ಕೌಂಟರ್ನ ಕೊಡಬೇಕು ಅನ್ನುವಂಥದ್ದು ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರೋಬ್ಬರಿ 4,500 ಕೋಟಿಯಷ್ಟು ದೊಡ್ಡ ಮೊತ್ತವನ್ನು ಯಾಕೆ ನಿಗದಿ ಮಾಡಬೇಕಾಯಿತು ಅನ್ನುವಂಥದ್ದನ್ನು ಕೂಡ ಶಾಸಕರಿಗೆ ಮನದಟ್ಟು ಮಾಡಿಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ಒಂದು ಕಡೆಯಾದರೆ, ಸಚಿವರ ಮೇಲಿನ ಅಸಮಾಧಾನ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಬಹಳ ಮಟ್ಟಿಗೆ ಸ್ಫೋಟಗೊಂಡಿದೆ. ಒಂದೊಂದು ಜಿಲ್ಲೆಯ ಲೆಕ್ಕ ಹಿಡಿದುಕೊಂಡು ಹಲವಾರು ಮಂದಿ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಮ್ಮ ಮೊಬೈಲ್ ನಂಬರ್ಗಳೇ, ಶಾಸಕರ ಮೊಬೈಲ್ ನಂಬರ್ಗಳೇ ಸಚಿವರ ಕೈಯಲ್ಲಿ ಇರೋದಿಲ್ಲ. ಅವರ PAಗಳು ಕೂಡ ಒಂದು ರೀತಿಯಲ್ಲಿ ಅವರೇ ಮಂತ್ರಿಗಳು ಅನ್ನುವಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ. ಶಾಸಕರ ಮುಖವೇ ಹಲವು ಮಂದಿ ಸಚಿವರಿಗೆ ಪರಿಚಯ ಇಲ್ಲ ಅನ್ನುವಂತಹ ರೀತಿಯ ಅತಿರೇಕದ ಟೀಕೆಗಳು ಕೂಡ ಇಲ್ಲಿ ಕೇಳಿಬಂದಿದ್ದಾವೆ. ಶಾಸಕರು ಈ ರೀತಿ ನೇರವಾಗಿ ಸಚಿವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಂತೆ ಸಚಿವರಿಗೆ ಒಂದಷ್ಟು ತಾಕೀತನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಧಿವೇಶನ ಮುಗಿತಿದ್ದ ಹಾಗೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಜಿಲ್ಲೆಗಳಲ್ಲಿ ಹೋಗಿ ತಕ್ಷಣ ಶಾಸಕರ ಸಭೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಡೈರೆಕ್ಷನ್ ಅನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು ಮತ್ತು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಶಾಸಕರು ಮತ್ತು ಸಚಿವರ ನಡುವೆ ಕೆಮಿಸ್ಟ್ರಿಯ ಸಮಸ್ಯೆ ಇದೆ ಅನ್ನುವಂಥದ್ದು ಬಹಿರಂಗವಾಗ್ತಾ ಇದೆ. ಶಾಸಕರಿಗೆ ತಮ್ಮ ಬೇಡಿಕೆಗಳನ್ನ ಸಚಿವರು ಈಡೇರಿಸ್ತಾ ಇಲ್ಲ ಅಥವಾ ತಾವು ಕೊಟ್ಟಂತಹ ಯೋಜನೆಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡ್ತಿಲ್ಲ ಅನ್ನುವಂಥ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪ. ನಿನ್ನೆಯೂ ಕೂಡ ಆ ಆರೋಪದ ಮೇಲೆ ಪದೇ ಪದೇ ಚರ್ಚೆಗಳಾಗಿದ್ದಾವೆ. ಒಂದಲ್ಲ ಎರಡಲ್ಲ 10 ಜಿಲ್ಲೆಗಳ ಉಸ್ತುವಾರಿ ಸಚಿವರ ಮೇಲೆ ಶಾಸಕರು ಬೇಸರವನ್ನ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದ್ರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನು ಯಾರು ಮಾಡ್ತಾರೆ? ಒಂದಷ್ಟು ವಿವರಗಳನ್ನು ಕೊಟ್ಬಿಟ್ಟು ನಾನು ನಂತರ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಎಷ್ಟರ ಮಟ್ಟಿಗೆ ಕಿತ್ತಾಡ್ಕೊಂಡಿದ್ದಾರೆ ನಾಯಕರು ಅಂತ. ಯಾಕಂದ್ರೆ ಸಭೆಯಲ್ಲಿ ವಾಗ್ವಾದ ಆಗಿದೆ. ಎಲ್ಲಿ ತನಕ ಅಂದರೆ ಕೈ ಮಿಲಾಯಿಸೋ ಹಂತಕ್ಕೆ ತನಕ ಹೋಗಿದ್ದಾರೆ. ಅದರಲ್ಲೂ ಬೋಸರಾಜು ಮತ್ತು ಶರಣ್ ಪ್ರಕಾಶ್. ಇನ್ನು ವಿವಿಗಳ ಬಂದ್ಗೆ ಕಾಂಗ್ರೆಸ್ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗಿದೆ. ಶಾಸಕಾಂಗ ಸಭೆಯಲ್ಲಿ ಯೂನಿವರ್ಸಿಟಿ ಬಂದ್ ಆಗಬಾರದು ಅಂತ ನಾಯಕರು ದನಿ ಎತ್ತಿದ್ದಾರೆ. ಕೊಪ್ಪಳ ವಿವಿ ಮತ್ತು ಕೊಡಗು ವಿವಿ ಬಂದ್ ಮಾಡಬೇಡಿ ಅಂತ. ಬಂದ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ದೊಡ್ಡ ಸಂಕಷ್ಟ ಆಗುತ್ತೆ. ಒಂದು ರೀಸನ್ ಅದು. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಯಾವ್ಯಾವ ವಿವಿಗಳನ್ನು ಇವರು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇವೆಲ್ಲ ವಿವಿಗಳಿರುವಂಥದ್ದು ಕಾಂಗ್ರೆಸ್ ಶಾಸಕರು ಪ್ರತಿನಿಧಿಸ್ತಿರುವಂಥ ಊರಲ್ಲೇ.
ಇನ್ನು ಒಂದು ವರ್ಗಾವಣೆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ನಾಯಕರುಗಳು ಕಿತ್ತಾಡಿದ್ದಾರೆ, ಅದರಲ್ಲೂ ಇಬ್ಬರು ಮಂತ್ರಿಗಳು ಕೈ ಮಿಲಾಯಿಸೋ ಮಟ್ಟಿಗೆ ಬೋಸರಾಜು ಮತ್ತು ಶರಣ್ ಪ್ರಕಾಶ್ ಗಲಾಟೆ ಮಾಡಿರೋದು. ಶಾಸಕಾಂಗ ಪಕ್ಷದ ಸಭೆ ಆದ ಮೇಲೆ ಶುರುವಾಯಿತು. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಗಳು ಜೋರ ಮಾತಾಡೋಕ್ಕೆ ಶುರು ಮಾಡಿದರು. ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜು ಎಷ್ಟರ ಮಟ್ಟಿಗೆ ಕೈ ಎತ್ತಿ ಮಾತಾಡುವಷ್ಟರ ಮಟ್ಟಿಗೆ ಇಲ್ಲಿಗೆ ಬಂದಿದೆ ಸ್ಥಿತಿ. ನೀವು 136 ಇದ್ದರೂ ಅಷ್ಟೇ, 140 ಇದ್ದರೂ ಅಷ್ಟೇನೆ ಕೋಆರ್ಡಿನೇಷನ್ ಇರಲಿಲ್ಲ ಅಂತಂತಂದರೆ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತಂದರೆ ಯಾವುದು ಕೂಡ ವರ್ಕೌಟ್ ಆಗಲ್ಲ. ಒಂದು ಕಡೆಗೆ ಮುಖ್ಯಮಂತ್ರಿಗಳು ಬೇಕಾದ ಪಾಠ ಹೇಳ್ಬೋದು, ಇನ್ನೊಂದು ಕಡೆಗೆ ಜಗಳ ಗುದ್ದಾಟಗಳು ಕೂಡ ಆಗಿವೆ. ಇನ್ನು ಶಾಸಕಾಂಗ ಸಭೆಯಲ್ಲಿ ಸಚಿವರುಗಳಿಗೆ ಶಾಸಕರು ದೂರು ಕೊಟ್ಟರು. ರವಿ ಗಣಿಗ ಗರಂ ಆದರು. ಹಳೇ ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ, ಸತೀಶ್ ಜಾರಕಿಹೊಳಿ ಅವರು ಕ್ಲಿಯರ್ ಮಾಡ್ತಾ ಇಲ್ಲ, ಇದು ಅವರ ಆರೋಪ. JDS BJPಯವರ ಬಿಲ್ ಕ್ಲಿಯರ್ ಆಗ್ತಾ ಇವೆ, ನಮ್ದಾಗ್ತಾ ಇಲ್ಲ. ಹಿರಿಯ ಸಚಿವರ ವಿರುದ್ಧ ಬೇಸರವನ್ನು ಕೂಡ ವ್ಯಕ್ತಪಡಿಸಲಾಯಿತು. ಇದು ಸ್ಥಿತಿ. ಅಂದರೆ ಪ್ರಸನ್ನ, ನೀವು ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂತ. ಅಲ್ಲಿ ಆದಂಥ ರಾದ್ಧಾಂತಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಅದರ ಮುಂದುವರೆದ ಭಾಗವನ್ನು ನಾನು ಕೂಡ ಹೇಳಿದೆ. ಅಂದರೆ ಒಬ್ರಿಗೊಬ್ರಿಗಿರುವಂಥ ಅಸಮಾಧಾನ, ಜೊತೆಗೆ ಕೋಆರ್ಡಿನೇಷನ್ ಇಲ್ಲದೇ ಇರುವಂಥದ್ದು, ಹಿರಿಯ ಸಚಿವರ ಕಾರ್ಯವೈಖರಿಯ ಬಗ್ಗೆನೂ ಕೂಡ ಅಸಮಾಧಾನ. ಏನೇನು ನಡೆದಿದೆ ರಂಗನಾಥ್? ಶಾಸಕರು ಸಚಿವರ ಬಗ್ಗೆ ಅಸಮಾಧಾನವನ್ನು ಒಂದು ಕಡೆ ಹೊರಹಾಕ್ತಿದ್ರೆ, ಸಚಿವರ ನಡುವೆಯೇ ಒಂದು ರೀತಿಯ ಕೆಮಿಸ್ಟ್ರಿಗಳು ಸರಿ ಇಲ್ಲ. ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವರ್ಗಾವಣೆಯ ಪತ್ರವನ್ನು, ಶಿಫಾರಸು ಪತ್ರವನ್ನು ಕೊಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಶಾಸಕಾಂಗ ಸಭೆ ಇನ್ನೇನು ಮುಗಿಬೇಕು ಅನ್ನುವಂಥ ಅಷ್ಟೊತ್ತಿಗೆ ಸಚಿವ ಬೋಸರಾಜು ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ತನಕವೂ ಕೂಡ ಈ ಗಲಾಟೆ ಹೋಗುತ್ತೆ. ಅದನ್ನು ಅಲ್ಲಿದ್ದಂತಹ ಉಳಿದ ಶಾಸಕರು ಮತ್ತು ನಾಯಕರು ಸಮಾಧಾನಪಡಿಸಿ ಬೇರ್ಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಈ ಮಟ್ಟಿಗೆ ಸಚಿವರ ನಡುವಿನ ಮುನಿಸು ಬಹಿರಂಗವಾಗ್ತಾ ಇದೆ, ತಾರಕಕ್ಕೆ ಏರ್ತಾ ಇದೆ. ಇದರ ಜೊತೆಗೆ ಯೂನಿವರ್ಸಿಟಿಗಳನ್ನ ಬಂದ್ ಮಾಡೋದಕ್ಕೆ ಸರ್ಕಾರ ಹೊರಟಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರೇ ಈ ರೀತಿ ಯೂನಿವರ್ಸಿಟಿಗಳನ್ನ ಬಂದ್ ಮಾಡಬೇಡಿ ಅನ್ನುವಂಥ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನೀವು ಈ ರೀತಿ ಯೂನಿವರ್ಸಿಟಿಗಳನ್ನ ಬಂದ್ ಮಾಡಿದ್ದೆ ಆದರೆ ನಮಗೆ ಹೊರಗಡೆ ವಿದ್ಯಾರ್ಥಿಗಳನ್ನ ಫೇಸ್ ಮಾಡೋದು ಕಷ್ಟ ಆಗುತ್ತೆ, ಪೋಷಕರಿಗೆ ಅನಾನುಕೂಲ ಆಗುತ್ತೆ, ಅವರ ವಿರೋಧವನ್ನು ಕಟ್ಕೊಂಡು ನಾವು ಕ್ಷೇತ್ರದಲ್ಲಿ ಓಡಾಡೋದು ಕಷ್ಟ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಲೋಕೋಪಯೋಗಿ ಇಲಾಖೆಯ ಬಿಲ್ಗಳ ಬಗ್ಗೆಯೂ ಕೂಡ ಸಾಕಷ್ಟು ಮಂದಿ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಯಾರನ್ನ ಶಿಫಾರಸು ಕೊಡ್ತಾರೆ ಅಂತವರ ಬಿಲ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಅದರ ಬದಲು ಗುತ್ತಿಗೆದಾರರು ಯಾರಿಗೆ ಹೇಳ್ತಾರೆ ಅಂತ ಬಿಜೆಪಿ ಮತ್ತು JDS ನವರ ಬಿಲ್ ಸ್ಯಾಂಕ್ಷನ್ ಆಗ್ತಿದೆ. ಈ ರೀತಿ ಪರಿಸ್ಥಿತಿ ಆದ್ರೆ ನಮ್ಮ ಕತೆ ಏನು ಅನ್ನುವಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಶಾಸಕಾಂಗ ಸಭೆ ಕರೆದಂಥದ್ದೇ ವಿರೋಧ ಪಕ್ಷಗಳನ್ನ ಹೇಗೆ ಹಣಿಬೇಕು ಅನ್ನುವಂಥದ್ದಾಗಿತ್ತು. ಆದರೆ ಆಂತರಿಕವಾದಂಥ ಈ ಗುದ್ದಾಟ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಕಿತ್ತಾಟ ಎಷ್ಟರ ಮಟ್ಟಿಗೆ ಬಹಿರಂಗ ಆಗ್ತಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.